ಓಂ, ನಾನು ಅಡ್ವೊಕೇಟ್ ಸೋಮನಾಥ್. ಇವತ್ತು ನಮ್ಮ ಚರ್ಚೆಯ ವಿಷಯ ಬಾಡಿಗೆ ಒಪ್ಪಂದ ಪತ್ರ. ನಮ್ಮ ದೇಶದಲ್ಲಿ ಬಹುದೊಡ್ಡ ವರ್ಗ ಬಾಡಿಗೆ ಮನೆಯಲ್ಲಿ ವಾಸಿಸುವುದೇ ಆಗಿದೆ. ಬಡವರ ಕಾಲನಿಗಳಿರಲಿ ಅಥವಾ ಶ್ರೀಮಂತರ ಕಾಲನಿಗಳಿರಲಿ, ಬಾಡಿಗೆದಾರರ ಲಗ್ಗೆಯಂತೂ ಇದ್ದೇ ಇರುತ್ತದೆ. ಈ ಬಾಡಿಗೆ ಒಪ್ಪಂದ ಪತ್ರ ಇದು ಮನೆ ಮಾಲೀಕರ ಮತ್ತು ಬಾಡಿಗೆದಾರರ ನಡುವೆ ಒಂದು ಸಂಬಂಧವನ್ನು ಕಲ್ಪಿಸುತ್ತದೆ. ಇದನ್ನು ನೀವು ಸಹಿ ಮಾಡುವುದಕ್ಕಿಂತ ಮುಂಚೆ ಕೂಲಂಕುಷವಾಗಿ ಓದಿ ಸಹಿ ಮಾಡಬೇಕು. ಇಬ್ಬರು, ಮಾಲೀಕರು ಆಗಲಿ ಬಾಡಿಗೆದಾರರಾಗಲಿ, ಇಬ್ಬರು ಅದನ್ನು ಓದಿ ಸಹಿ ಮಾಡಬೇಕು. ಇನ್ನು ಓದುವಾಗ ಯಾವ ವಿಷಯದ ಬಗ್ಗೆ ಹೆಚ್ಚು ಲಕ್ಷ್ಯ ಇರಬೇಕು ಅದನ್ನು ನಾವು ಇಲ್ಲಿ ಪಟ್ಟಿ ಮಾಡೇವಿ. ಈ 5 ವಿಷಯಗಳನ್ನು ನಾವು ಲಕ್ಷ್ಯ ಕೊಟ್ಟು ನೋಡಬೇಕಾಗ್ತದೆ. ಮೊದಲನೇದ್ದು ಬಾಡಿಗೆ ಮೊತ್ತ, ವಾರ್ಷಿಕ ಹೆಚ್ಚಳ ಇತ್ಯಾದಿ. ನೀವು ಬಾಡಿಗೆ ಹಿಡಿಬೇಕಾದ್ರೆ ಮುಂಚೆನೇ ಮಾತುಕತೆ ಮಾಡಿರ್ತೀರಿ ಮಾಲೀಕರ ಜೊತೆ. ನಿಮ್ಮ ಮಾತುಕತೆ ಪ್ರಕಾರ ಬಾಡಿಗೆ ಮೊತ್ತವನ್ನು ಕಾಣಿಸಲಾಗಿದೆಯಾ ಮತ್ತು ವಾರ್ಷಿಕವಾಗಿ ಎಷ್ಟನ್ನು ಹೆಚ್ಚು ಮಾಡಲಾಗುತ್ತೆ ಅನ್ನುವುದನ್ನು ಏನಾದರೂ ಕಾಣಿಸಲಾಗಿದೆಯಾ? ಮಾತುಕತೆ ಪ್ರಕಾರ ಆ ಅಂಕಿ ಸಂಖ್ಯೆಗಳು ಇವೆಯಾ? ಮತ್ತು ಎಕ್ಸೆಟ್ರಾ ಇತ್ಯಾದಿ ಅಂದರೆ ಏನಪ್ಪ? ಇತ್ಯಾದಿ ಅಂತಂದರೆ ನೀವು ಬಾಡಿಗೆ ಹಣವನ್ನು ಪ್ರತಿ ತಿಂಗಳು ಎಷ್ಟನೇ ತಾರೀಕಿಗೆ ಕೊಡ್ತೀರಿ, ಅದು ಮಾತುಕತೆ ಪ್ರಕಾರ ಐತೇನೆ ನೋಡ್ರಿ. ಒಂದು ವೇಳೆ ನೀವು ಕೊಡೋದು ಒಂದು ಸ್ವಲ್ಪ ಲೇಟ್ ಆದ್ರೆ ಏನಾದರೂ ದಂಡಗಳದಾವ ಅನ್ನೋದನ್ನು ಕಾಗದ ಪತ್ರದೊಳಗೆ ನೋಡಿ ತಿಳ್ಕೊಳ್ರಿ. ಇನ್ನು ಇದಾಗಿಂದ ಬಾಡಿಗೆಯಲ್ಲಿ ಏನೆಲ್ಲ ಕೂಡಿದೆ, ಉದಾಹರಣೆಗೆ ಫ್ಲ್ಯಾಟ್ ಬಾಡಿಗೆ ತೊಗೊತಾರಲ್ಲ, ಅದರೊಳಗೆ ಫ್ಲ್ಯಾಟದ್ದು ಮೇಂಟೆನೆನ್ಸ್ ತೊಗೊತಾರೆ. ಫ್ಲ್ಯಾಟ್ನೊಳಗೆ ಕಾರ್ ಪಾರ್ಕಿಂಗಿಗೆ ಅಂಥೇಳಿ ಎಕ್ಸ್ಟ್ರಾ ಚಾರ್ಜಸ್ ಕಲೆಕ್ಟ್ ಮಾಡ್ತಾರೆ. ಹಂಗೆ ಮೇಂಟೆನೆನ್ಸ್ ಕೊಡೋ ಚಾರ್ಜಸ್ಸು, ಕಾರ್ ಪಾರ್ಕಿಂಗಿಗೆ ಎಕ್ಸ್ಟ್ರಾ ಕೊಡೋವಂಥ ಚಾರ್ಜಸ್ಸು, ಅದೇನಾದರೂ ಬಾಡಿಗೆ ಒಳಗೆ ಕೂಡಿದೆಯಾ ಅಥವಾ ಅದನ್ನು ಸಪ್ರೇಟಾಗಿ ಕೊಡಬೇಕಾ? ಅದನ್ನು ಬರೆದಿದ್ದನ್ನು ನಿಮ್ಮ ಮಾತುಕತೆ ಪ್ರಕಾರ ಐತೇನ ನೋಡ್ಕೊಳ್ರಿ. ಮತ್ತು ಹೆಚ್ಚಾಗಿ ಮನೆ ಹೊರಗಾಗಲಿ ಅಥವಾ ಫ್ಲ್ಯಾಟ್ನೊಳಗಾಗಲಿ ಎಲೆಕ್ಟ್ರಿಸಿಟಿ ಬಿಲ್ಲು ಮತ್ತು ನೀರಿನ ಬಿಲ್ಲು ಹೆಚ್ಚಾಗಿ ಬಾಡಿಗೆದಾರರೇ ತುಂಬೋದು ಇರ್ತದೆ. ಕೆಲವೊಂದು ಕಡೆ ಈ ಮುನ್ಸಿಪಾಲ್ಟಿ ಟ್ಯಾಕ್ಸನ್ನು ಸಹ ಬಾಡಿಗೆದಾರರು ತುಂಬಬೇಕು ಅಂತಂಥೇಳಿ ಮಾತುಕತೆ ಆಗಿದ್ದು ಕೇಳೀನಿ. ನೋಡ್ಕೊಡ್ರಿ, ನಿಮ್ಮ ಮಾತುಕತೆ ಪ್ರಕಾರ ಇರಬೇಕಷ್ಟೇ. ಇನ್ನು ಮೂರನೇದಾಗಿ ನೀವು ನೋಡಬೇಕಾಗಿದ್ದು ನೋಟಿಸ್ ಪೀರಿಯಡ್ ಆ್ಯಂಡ್ ಲಾಕಿನ್ ಪೀರಿಯಡ್. ನೋಟಿಸ್ ಪೀರಿಯಡ್ ಅಂದರೆ ಏನಪ್ಪ? ಒಂದು ವೇಳೆ ನೀವು ಬಾಡಿಗೆ ಹಿಡಿದಂಥ ಮನೇನ ಮೊದಲೇಕ ಬಿಡಬೇಕಾದಂಥ ಪ್ರಸಂಗ ಬರ್ತೈತಿ. ಆವಾಗ ಎಷ್ಟು ತಿಂಗಳ ಮೊದಲೇಕ ಮಾಲಕರಿಗೆ ನೀವು ಹೇಳಬೇಕು, ನೋಟಿಸ್ ಕೊಡಬೇಕು. ಅಥವಾ ಮಾಲಕರಿಗೆ ಅಂಥ ಪ್ರಸಂಗ ಒದಗಿರ್ತೈತಿ, ಮೊದಲೇಕ ಬಿಡಿಸ್ಬೇಕಾದಂಥ ಪ್ರಸಂಗ. ಆವಾಗ ಅವ್ರಿಗೆ ಎಷ್ಟು ತಿಂಗಳ ಮೊದಲೇಕ ನಿಮಗೆ ನೋಟಿಸ್ ಕೊಡಬೇಕು. ಹಿಂಗೆ ಪರಸ್ಪರ ನೋಟಿಸ್ ಪೀರಿಯಡ್ ಎಷ್ಟು ಇರಬೇಕು ಅನ್ನೋದನ್ನು ನಿಮ್ಮ ಮಾತುಕತೆ ಪ್ರಕಾರ ಐತೇನ ನೋಡ್ಕೊಳ್ರಿ. ಆಮೇಲೆ ಲಾಕಿನ್ ಪೀರಿಯಡ್ ಅಂದರೆ ಏನಪ್ಪ ಅಂದ್ರೆ, ಇತ್ತಿತ್ತಲಾಗಿದೆ ಶುರು ಆಗ್ಯದ, ಇಂತಿಷ್ಟು ತಿಂಗಳದವರೆಗೆ ನೀವು ಮನೆ ಖಾಲಿ ಮಾಡೋಂಗಿಲ್ಲ, ಅಥವಾ ಇಂತಿಷ್ಟು ವರ್ಷದವರೆಗೆ. ಅಷ್ಟರೊಳಗೆ ನೀವು ಮನೆ ಖಾಲಿ ಮಾಡಿದ್ರಿ ಅಂದ್ರೆ ನೀವು ಇಂತಿಷ್ಟು ಹಣನ ದಂಡವಾಗಿ ಕೊಟ್ಟು ಹೋಗ್ಬೇಕಾಗ್ತೈತಿ ಅಂಥೇಳಿ ಅದರೊಳಗೆ ಬರೆಯಲಾಗಿರ್ತೈತಿ. ಯಾಕಂದ್ರೆ ನೀವು ಬಾಡಿಗೆ ಕೊಡ್ಬೇಕಂತಂಥೇಳಿ ಮಾಲಕರು ಕೆಲವೊಂದಿಷ್ಟು ಖರ್ಚು ಮಾಡಿರ್ತಾರೆ, ಪೇಂಟಿಂಗು, ಗೇಟಿಂಗು, ಮೇಂಟೆನೆನ್ಸು ಅಂತಂಥೇಳಿ. ನೀವು ಬಡಗ್ನ 1 ತಿಂಗಳು 2 ತಿಂಗಳದಾಗ ಬಿಟ್ಟು ಹೋದಾಗ ಅವ್ರಿಗೆ ಮತ್ತೊಮ್ಮೆ ಮಾಡಿಸ್ಬೇಕಾಗ್ತೈತಿ ಎಲ್ಲಾನು. ಅದಕ್ಕೆ ಅವ್ರು ಲುಕ್ಷನ್ ಆಗ್ತೈತಿ ಅಂಥೇಳಿ ಇಂತಹ ನಿಯಮಗಳು ಬಂದಾವು. ಈ ಲಾಕಿನ್ ಪೀರಿಯಡ್ ಅಂಥೇಳಿ ಇಂತಿಷ್ಟು ತಿಂಗಳು ಅಥವಾ ಇಂತಿಷ್ಟು ವರ್ಷಗಳವರೆಗೆ ನೀವು ಅಲ್ಲೇ ಕಂಪಲ್ಸರಿ ಇರಲೇಬೇಕಾಗ್ತದೆ. ಆ ಪೀರಿಯಡ್ನೊಳಗೆ ಬಾಡಿಗೆದಾರನಿಗೆ ಬಿಡೋ ಹಕ್ಕಿಲ್ಲ ಮತ್ತು ಮಾಲೀಕನಿಗೆ ಬಿಡಿಸೋ ಹಕ್ಕಿಲ್ಲ. ಹಂಗೆ ಲಾಕಿನ್ ಪೀರಿಯಡ್ ಬಗ್ಗೆ ನೀವೇನಾದರೂ ಮಾತಾಡಿದ್ರೆ ಅದು ಎಷ್ಟು ಮಾತಾಡಿರಿ ಅಷ್ಟೈತಿ ಅಂತ ನೋಡ್ಕೊಳ್ರಿ. ಮುಂದೆ ಬಂಧನೆಗಳು, ಏನಿಗೆ ರಿಸ್ಟ್ರಿಕ್ಷನ್ಸ್. ಈ ಕೆಲವೊಂದು ಕಡೆ ನೀವು ರಿಸ್ಟ್ರಿಕ್ಷನ್ಸ್ ಕೇಳಿರ್ತೀರಿ. ಉದಾಹರಣೆಗೆ ವೆಜಿಟೇರಿಯನ್ ಅಷ್ಟ ಅಲೌಡು, ನಾನ್ ವೆಜಿಟೇರಿಯನ್ಸ್ ನಾಟ್ ಅಲೌಡು. ಹಾಗೇನಾದರೂ ರಿಸ್ಟ್ರಿಕ್ಷನ್ಸ್ ಅದಾವ ನೋಡ್ಕೊಳ್ರಿ. ಕೆಲವೊಂದು ಕಡೆ ಪೆಟ್ಸ್, ನೀವು ಸಾಕು ಪ್ರಾಣಿಗಳನ್ನು ಸಾಕ್ತಿರಲ್ಲ, ಅದಕ್ಕೂ ರಿಸ್ಟ್ರಿಕ್ಷನ್ಸ್ ಹಾಕಿರ್ತಾರೆ. ಅದ್ರ ಬಗ್ಗೆ ಏನಾದರೂ ಮಾತುಕತೆಗಳು ಆಗ್ಯಾವ ಅಥವಾ ಆಗಿಲ್ವಾ, ಆಗಬೇಕಾ, ಹಿಂಗೆ ವಿಚಾರ ಮಾಡಿಕೊಂಡು ಅದ್ರ ಬಗ್ಗೆನೂ ಏನಾದರೂ ಲಿಖಿತಗಳು ಇದ್ರೆ ಅದನ್ನು ಓದ್ಕೊಳ್ರಿ.
ಆಮೇಲೆ ಭದ್ರತಾ ಠೇವಣಿ ಬಗ್ಗೆ ಸೆಕ್ಯೂರಿಟಿ ಡಿಪಾಸಿಟ್ ಅಂಥೇಳಿ ಈ ಬಾಡಿಗೆ ಜೊತೆಗೆ ಕೊಡಬೇಕಾಗ್ತದೆ ಮೊದಲೇ ಸಾರಿ. ಅದನ್ನು ನೀವು ಬಿಟ್ಟು ಹೋಗ್ಬೇಕಾದ್ರೆ ಹೊಳ್ಳಿ ಕೊಡಬೇಕು ಅಂತಂತೇಳಿ ಯೂಶ್ವಲಿ ಮಾತುಕತೆ ಆಗಿರ್ತೈತಿ. ಅದರ ಬಗ್ಗೆ ಇತ್ತಿತ್ತಲಾಗಿ ಏನು ಮಾಡಕತ್ತಾರ, ಅದ್ರೊಳಗೆ ಪೇಂಟ್ ಚಾರ್ಜಸ್ ನಾವು ಮೂರ್ಕೊಂಡು ಕೊಡ್ತೀವಿ. ಅಥವಾ ನೀವು ಮನೆಯೊಳಗೆ ಇದ್ದ ಹೊತ್ತಿನಾಗ ನೀವೇನಾದರೂ ಸಾಮಾನುಗಳನ್ನು ನಳ ವಗೈರ ಕೆಡಿಸಿದ್ರಿ ಅಂದ್ರೆ ಅದರದ್ದು ಖರ್ಚು ಮುರ್ಕೊಂಡು ಕೊಡ್ತೀವಿ. ಹಿಂಗೆ ನೀವು ಆಸ್ತಿಗೆ ಏನು ಹಾನಿ ಮಾಡಿರ್ತೀರಿ ಅದನ್ನು ಮುರ್ಕೊಂಡು ಮಾಲಕರು ನಿಮ್ಗೆ ಈ ಸೆಕ್ಯೂರಿಟಿ ಡಿಪಾಸಿಟನ್ನು ಹೊಳ್ಳಿ ಕೊಡ್ತಾರೆ. ಆ ಥರ ನೀವು ರಿಸ್ಟ್ರಿಕ್ಷನ್ಸ್ ಏನದಾವು ಸೆಕ್ಯೂರಿಟಿ ಡಿಪಾಸಿಟ್ ಬಗ್ಗೆ ಅನ್ನೋದನ್ನು ಓದಿ ಕೂಲಂಕುಷವಾಗಿ ಮೊದಲೇಕ ತಿಳ್ಕೊಳ್ರಿ. ಈಗ ಒಂದು ವಿಶೇಷ ವಿಷಯ, 11 ತಿಂಗಳ ಪತ್ರನ ಯಾಕೆ ಈ ಬಾಡೆ ಪತ್ರ ನೋಡ್ರಿ, ಯಾವಾಗಲೂ 11 ಮಂತ್ಸ್ ಬಾಡೆ ಪತ್ರ, 11 ತಿಂಗಳ ಬಾಡೆ ಪತ್ರ ಅಂತೇಳಿ ಹೆಡ್ಲೈನ್ ಹಾಕಿಬಿಟ್ಟಿರ್ತಾರೆ. 11 ತಿಂಗಳಂತ ಯಾಕೆ ಹಾಕ್ತಾರೆ? ಇದಕ್ಕೆ ಒಂದು ಮುಖ್ಯ ಕಾರಣ ಅದ. ಮುಖ್ಯ ಕಾರಣ ಏನಪ್ಪ ಅಂತಂದ್ರೆ ಇಂಡಿಯನ್ ರಿಜಿಸ್ಟ್ರೇಷನ್ ಆ್ಯಕ್ಟ್ ಅಂಥೇಳಿ ಒಂದು ಕಾನೂನು ಅದ. ಆ ಕಾನೂನು 1908 ಪಾಸ್ ಆಗ್ಯದ. ಅದರೊಳಗೆ ಸೆಕ್ಷನ್ 17 ಏನದ ಅಂತಂದ್ರೆ 1 ವರ್ಷ ಅಥವಾ ಅದಕ್ಕಿಂತ ಹೆಚ್ಚಿಗೆ ಬಾಡಿಗೆ ಕೊಟ್ಟಿದ್ದ ಇದ್ರೆ ಅಂಥ ವ್ಯವಹಾರವನ್ನು ರಿಜಿಸ್ಟ್ರ್ ಕಚೇರಿಯೊಳಗೆ ರಿಜಿಸ್ಟ್ರ್ ಮಾಡಿಸಲೇಬೇಕು, ರಿಜಿಸ್ಟ್ರ್ ಮಾಡಿಸುವುದು ಅನಿವಾರ್ಯ ಅಂಥೇಳಿ ಕಾನೂನು ಅದ. ಆ ರಿಜಿಸ್ಟ್ರ್ ಮಾಡಿಸೋದನ್ನು ತಪ್ಪಿಸ್ಕೊಳ್ಳಿಕ್ಕೆ ಈ ಮಾಲಕರು ಏನು ಮಾಡ್ತಾರೆ, ಅದನ್ನು 1 ವರ್ಷ ಅಂತಾರೆ ಬರೆಯೋದಿಲ್ಲ, 1 ವರ್ಷಕ್ಕಿಂತ ಕಮ್ಮಿ ಬರೀತಾರೆ. ಕಮ್ಮಿ ಅಂದರೆ ಎಷ್ಟಪ್ಪ, 11 ತಿಂಗಳು ಬರೀತಾರೆ. ಆ ಕಾರಣದಿಂದ ಇದು 11 ತಿಂಗಳ ಬಾಡೆ ಪತ್ರ ಪ್ರಸಿದ್ಧಿಯಾಗ್ಯದ. ಇನ್ನು ಇಲ್ಲಿ ಒಂದು ಕೇಸ್ ನಾವು ಈ ಬಾಡಿಗೆಗೆ ಸಂಬಂಧಪಟ್ಟಂತೆ ಡಿಸ್ಕಸ್ ಮಾಡ್ಬೋದು. ಸೈಯದ್ ಹುಮಾಯೂನ್ ವರ್ಸಸ್ SG ಜೈಗೋಪಾಲ್ ಅಂಥೇಳಿ. ಅಂದರೆ ಈ ಬಾಡಿಗೆ ಕೊಟ್ಟಿರ್ತೇವಲ್ಲ, ಬಾಡಿಗೆ ಕೊಟ್ಟ ಹೊತ್ತಿನಾಗ ಕೆಲವೊಂದು ಸರಿ ಹೆಚ್ಚಾಗಿ ಏನು ಪ್ರಸಂಗ ಬರ್ತಾವೆ ಅಂದ್ರೆ ಮಾಲಕರಿಗೆ ಆಸ್ತಿ ಬೇಕಾಗಿರ್ತೈತಿ, ಬಾಡಿಗೆದಾರರಿಗೆ ಬಿಡೋದು ಬೇಕಾಗಿರೋಂಗಿಲ್ಲ. ಅವ್ರಿಗೆ ಎಲ್ಲ ಅನುಕೂಲ ಆಗಿಬಿಟ್ಟಿರ್ತೈತಿ. ಅವಾಗ ಅವ್ರು ಬಿಡಲಿಕ್ಕೆ ಇಚ್ಛಾ ಪಡೋದಿಲ್ಲ, ಇವರು ಬಿಡಿಸ್ಲಿಕ್ಕೆ ಇಚ್ಛಾ ಪಡ್ತಾರೆ. ಆವಾಗ ಕಾನೂನು ಏನು ಹೇಳ್ತದೆ ಹಿಂಗೆ ಬಿಡಿಸೋ ಬಗ್ಗೆ? ಕಾನೂನಿನ ಪ್ರಕಾರ ಕರ್ನಾಟಕ ರೆಂಟ್ ಆ್ಯಕ್ಟ್ 1999 ಸೆಕ್ಷನ್ 45 ಅಂತರ್ಗತ ನೀವು ಬಿಡಿಸ್ಲಿಕ್ಕೆ ಕೆಲವೊಂದು ಕಾರಣಗಳನ್ನು ಕೊಟ್ಟಾರ. ಏನಪ್ಪ ಅಂದ್ರೆ, ಒಂದು, ಅವ ಬಾಡಿಗೆ ಕೊಡ್ತೇ ಇರಲಿಲ್ಲ ಅಂದ್ರೆ ಒಂದನೇ ಕಾರಣ. ಎರಡನೇದ್ದು, ಅವ ತನಗಂತೂ ಕೊಟ್ಟಿರ್ತೀವಿ, ಅವ ಇನ್ನೊಬ್ಬರಿಗೆ ಅಲ್ಲಿ ಬಾಡಿಗೆ ಕೊಟ್ಟು ಹೋಗಿದ್ದ ಅಂದ್ರೆ ಈ ಎರಡನೇ ಕಾರಣ. ಆಮೇಲೆ ಅದನ್ನು ದುರ್ಬಳಕೆ ಮಾಡ್ಕೊಳಕತ್ತಿದ್ದ ಅಂದ್ರೆ, ಉದಾಹರಣೆಗೆ ನಾವು ಇರ್ಲಿಕ್ಕಂತ ಕೊಟ್ಟಿರ್ತೀವಿ, ಅದನ್ನು ಅವ ಬೇರೆ ಉಪಯೋಗ ಮಾಡಕತ್ತಿದ್ದ ಅಂದ್ರೆ ಅದು ಕಾನೂನು ಬಾಹಿರ ಇದ್ರಂತೂ ಮುಗಿದ ಹೋಯ್ತು. ಅದಕ್ಕೆ ದುರುಪಯೋಗ ಅಂತ ಹೇಳ್ತೇವೆ. ಮುಂದೆ ನಾಲ್ಕನೇದ್ದು, ಬಾಡಿಗೆ ಹಿಡಿದಿರ್ತಾನ ಆದ್ರೆ ಬಂದು ಇರೋಂಗಿಲ್ಲ, ಖಾಲಿ ಇಟ್ಬಿಟ್ಟಿರ್ತಾನೆ. ಅಂಥ ಹೊತ್ತಿನಾಗ ಮಾಲಕರಿಗೆ ಹಾನಿ ಆಗ್ತದೆ. ಯಾಕಂದ್ರೆ ಖಾಲಿ ಮನೆಯೊಳಗೆ ಏನೆಲ್ಲ ಹಾಳಾಗ್ತದೆ ಅನ್ನೋದು ನಿಮಗೆ ಗುರ್ತದೆ. ಉದಾಹರಣೆಗೆ ನಳ ವಗೈರ ನೀವು ಉಪಯೋಗ ಮಾಡಿಲ್ಲ ಅಂದ್ರೆ ಜಾಮ್ ಆಗಿಬಿಡ್ತಾವೆ. ಆಮೇಲೆ ಮನೆಯೊಳಗೆ ಹುಳ ಹೋಗ್ಬಿಡಿ ಬಂದು ಕುಂತು ಬಿಡ್ತಾವೆ, ಮನೆ ಮಾಡಾಕತ್ ಬಿಡ್ತಾವೆ. ಅದಕ್ಕೆ ಮಾಲಕರು ನುಕ್ಸಾನ ಆಗ್ತದೆ. ನೀವು ಬಾಡಿಗೆ ಹಿಡೋದು ಮನೆಯೊಳಗೆ ಬಂದು ವಾಸ ಮಾಡಲಿಲ್ಲ ಅಂತಂತಂದ್ರೆ ಮನೆ ಮಾಲೀಕ ನಿಮ್ಗೆ ಬಿಡಿಸ್ಲಿಕ್ಕೆ ಒಂದು ಕಾರಣ ಆಗ್ತದೆ ಕಾನೂನು ಪ್ರಕಾರ. ಮತ್ತು ಇನ್ನೊಂದದ ಕಾನೂನಿನೊಳಗೆ ಅವಕಾಶ ಏನು ಅಂತಂದ್ರೆ, ಮನೆ ಮಾಲಕಗೆ ಬಾಡೆ ಕೊಟ್ಟಂಥ ಆಸ್ತಿ ಸ್ವಂತ ಉಪಯೋಗಕ್ಕೆ ಬೇಕಾಗಿತ್ತು ಅಂತಂದ್ರೆ ಅವಾಗ ಆತ ಆ ಬಾಡೆದಾರನಿಗೆ ನೋಟಿಸ್ ಕೊಟ್ಟು ಬಿಡಿಸ್ಲಿಕ್ಕೆ ಕ್ರಮ ಕೈಗೋಬಹುದು. ಅಂಥ ಹೊತ್ತಿನಾಗ ಆ ಬಾಡೆದಾರ ಬಿಡಲಿಲ್ಲ ಅಂದ್ರೆ ಕಾನೂನು ಕೋರ್ಟು ಒಳಗೆ ಹೋಗ್ಲಿಕ್ಕೂ ಈ ಮಾಲೀಕಗೆ ಅವಕಾಶ ಅದ. ಮತ್ತು ಕಾನೂನು ಪ್ರಕಾರ ಅವನ್ನ ಹೊರಗೆ ಹಾಕ್ಲಿಕ್ಕೂ, ಬಾಡೆದಾರನ ಹೊರಗೆ ಹಾಕ್ಲಿಕ್ಕೂ ಅವಕಾಶ ಅದ. ಹಂಗೆ ಈ ಹುಮಾಯೂನ್ ವರ್ಸಸ್ SG ಜೈಗೋಪಾಲ್ನೊಳಗೆ ಈ ಜೈಗೋಪಾಲ್ಗೆ ಅವನ ಮಗನ ಸಲಾಗಿ ಆ ಬಾಡಿಗೆ ಅಂತ ಕೊಟ್ಟಂಥ ಮನೆ ಬೇಕಾಗಿತ್ತು. ಅದ ಕಾರಣವಡ್ಡಿ ಜೈಗೋಪಾಲ ಕೋರ್ಟ್ಗೆ ಅಪ್ಲಿಕೇಶನ್ ಹಾಕಿರ್ತಾನೆ. ಸೈಯದ್ ಹುಮಾಯೂನು ಅದಕ್ಕೆ ಕಾಂಟೆಸ್ಟ್ ಮಾಡ್ತಾನೆ. ಆದ್ರೆ ಸೈಯದ್ ಹುಮಾಯೂನ್ ಅಂತ ನಡೆಯೋದಿಲ್ಲ ಕೋರ್ಟ್ನೊಳಗೆ. SG ಜೈಗೋಪಾಲ್ನ ಪರ ನ್ಯಾಯ ಕೊಡ್ತದೆ ಕೋರ್ಟು. ಹೀಗಾಗಿ ಹುಮಾಯೂನ್ಗೆ ಅದನ್ನು ಖಾಲಿ ಮಾಡಬೇಕಾಗೇ ಬರ್ತದೆ, ಎವಿಕ್ಷನ್ ಆಗ್ತದೆ. ಇನ್ನೊಂದು ವಿಷಯ ನೀವು ಕೇಳಿರ್ತೀರಿ, ನಾನು ಬರ್ದೀನಿ ಥಂಬ್ನೈಲ್ನಾಗ. ಏನು ಅಂದ್ರೆ,
12 ವರ್ಷ ತನಕ ನೀವು ಬಾಡಿಗೆ ಮನೆಯೊಳಗೆ ಬಾಡಿಗೆದಾರ ಇದ್ದ ಅಂದ್ರೆ ಅದು ಅವಂದ ಆಗ್ತದ. ಕಾನೂನು ಪ್ರಕಾರ ಅವಂದು ಆಗೋದಿಲ್ಲ. ಆದ್ರೆ ಹಂಗೊಂದು ಕಾನೂನು ಅದ. ಅದರ ಕಾನೂನಿನ ಹೆಸರು ಅಡ್ವರ್ಸ್ ಪೊಸೆಷನ್ ಆ್ಯಕ್ಟ್, ಲಾ ಆಫ್ ಅಡ್ವರ್ಸ್ ಪೊಸೆಷನ್. ಹಿಂಗಂದ್ರೆ ಏನಪ್ಪ ಅಂದ್ರೆ, ಯಾವುದೋ ಒಂದು ಆಸ್ತಿ ಒಳಗೆ ಒಂದು ವ್ಯಕ್ತಿ 12 ವರ್ಷಕ್ಕಿಂತ ಹೆಚ್ಚಿಗೆ ಯಾವುದೇ ತಕರಾರು ಇರದೆ ಇದ್ದ ಅಂತ ತಿಳ್ಕೊಡ್ರಿ, ಅವಾಗ ಅಂಥ ಆಸ್ತಿನ ತನ್ನ ಹೆಸರಲ್ಲೇ ಮಾಡಿಕೊಡ್ರಿ ಅಂತಂಥೇಳಿ ಅರ್ಜಿ ಹಾಕ್ಲಿಕ್ಕೆ ಅವಾಗ ಅವಕಾಶ ಅದ ಕಾನೂನೊಳಗೆ. ಅದಕ್ಕೆ ಲಾ ಆಫ್ ಅಡ್ವರ್ಸ್ ಪೊಸೆಷನ್ ಅಂತಾರೆ. ಈ ಬಾಡಿಗೆ ಕೊಟ್ಟಂಥ ಕೇಸ್ನೊಳಗೆ ಏನಾಗ್ತದೆ, ಇಲ್ಲೇ ಬಾಡಿಗೆದಾರ ಮತ್ತು ಮಾಲೀಕ ಅನ್ನೋ ಒಂದು ರಿಲೇಷನ್ ಇರ್ತದಲ್ಲ, ಇಲ್ಲೇ ಅವಂಗೆ ನಾವು ತಕರಾರು ಮಾಡಿಲ್ಲ ಅನ್ನೋ ಪ್ರಶ್ನೆನ ಉದ್ಭವ ಆಗೋದಿಲ್ಲ. ಅವು ಬಾಡಿಗೆದಾರ, ಅವನು ನಾವು ನೋಟಿಸ್ನೂ ಕೊಟ್ಟಿಲ್ಲ ಅಂಥೇಳಿನೂ ಪ್ರಶ್ನೆ ಉದ್ಭವ ಆಗೋದಿಲ್ಲ. ಅವನಿಗೆ ನೀವು ಪ್ರತಿ ತಿಂಗಳು ಅವನಿಗೆ ಭೇಟಿ ಆಗ್ತಿರ್ತೀರಿ, ಅವ್ನು ಬಾಡಿಗೆ ಕೊಡ್ತಿರ್ತಾನೆ. ಯಾವಾಗ ಅವ್ನು ಬಾಡಿಗೆ ಕೊಡೋದಿಲ್ಲ ಅವಾಗ ನೀವು ಕ್ರಮ ಕೈಕೊಂತೀರಿ. ನೋಡ್ರಿ, ಇನ್ನು 2 ತಿಂಗಳು ಕೊಡಲಿಲ್ಲ ಅಂದ್ರೆ ನೀವು ಬಿಡಬೇಕಾಗ್ತದೆ. ಹಿಂಗೆ ಅವ 12 ವರ್ಷ ತನಕ ಬಾಡಿಗೆ ಇದ್ರೂ ಸಹಿತ ಅವನಿಗೆ ಬಾಡಿಗೆ ಮನಿನ ತನ್ನಂತೆ ಮಾಡ್ಕೊಳ್ಳುವಂತಹ ಅವಕಾಶ ಕಾನೂನಿನೊಳಗೆ ಇಲ್ಲ. ಅದಕ್ಕೆ ಮಾಲೀಕರು ವಿಷಯವನ್ನು ಸರಿಯಾಗಿ ತಿಳ್ಕೊಂಡು ವ್ಯವಹರಿಸ್ರಿ. ಅದು ಕಾನೂನೇ ಬೇರೆ, ಅಡ್ವರ್ಸ್ ಪೊಸೆಷನ್ ಲಾ. ಅದು ಬಾಡಿಗೆ ಮನೆಗೆ ಸಂಬಂಧ ಬೀಳುವುದಿಲ್ಲ. ಎಲ್ಲ ವಿಷಯಗಳನ್ನು ನಾವು ಈಗ ಬಾಡಿಗೆ ಪತ್ರಕ್ಕೆ ಸಂಬಂಧಪಟ್ಟಂತೆ, ಬಾಡಿಗೆ ಮನೆಗೆ ಸಂಬಂಧಪಟ್ಟಂತೆ, ಬಾಡಿಗೆ ಆಸ್ತಿಗೆ ಸಂಬಂಧಪಟ್ಟಂತೆ ತಿಳ್ಕೊಂಡಂಗಾಯ್ತು. ಇದನ್ನು ತಿಳ್ಕೊಂಡು ವ್ಯವಹರಿಸ್ರಿ, ನಿಮಗೆ ಒಳ್ಳೆಯದಾಗ್ತದೆ. ಒಳ್ಳೆಯದಾಗಲಿ. ಓಂ ಶಾಂತಿ.